ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನೀವೆಲ್ಲರೂ ಕೇಳಿದಂಥ ರೇಟನ್ನು ನಾನು ಹೇಳ್ತಾ ಇದ್ದೀನಿ. ಯಾವ್ಯಾವ ಬ್ಲೌಸಿಗೆ ಎಷ್ಟೆಷ್ಟು ಅಮೌಂಟನ್ನು ನಾನು ತೊಗೋತಾ ಇದ್ದೀನಿ ಅಂಥೇಳಿ ನಿಮ್ಮ ರಿಕ್ವೆಸ್ಟದ ಮೇರೆಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮ ಕಡೆ ಎಷ್ಟು ರೇಟ್ ಅದ ನನಗೆ ಗೊತ್ತಿಲ್ಲ. ಕೆಲವೊಂದು ಹಳ್ಳಿ ಕಡೆಯದೆಲ್ಲ ತುಂಬ ಕಡಿಮೆ ಇದೆ ಮತ್ತು ಬೆಂಗಳೂರು ಸೈಡೆಲ್ಲ ತುಂಬ ಜಾಸ್ತಿ ಇದೆ. ನನ್ನ ಹತ್ರ ರೇಟ್ ಇರೋದು ಒಂದು ರೀಸನೇಬಲ್ ಅನ್ಕೊತೀನಿ. ನೋಡಿರಿ, ಆಮೇಲೆ ರೇಟ್ ಎಷ್ಟದ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಪರವಾಗಿಲ್ಲೋ ಏನೋ ಅಂತ ಹೇಳ್ಕೇಶಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಯಾವ್ಯಾವ ಬ್ಲೌಸಿಗೆ ಎಷ್ಟು ತೊಗೊತೀನಿ ಅಂಥೇಳಿ ಈಗ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಈಗ ನಾನು ಫಸ್ಟಿಗೆ ಪ್ಲೇನ್ ಬ್ಲೌಸ್ ಅಂದರೆ ಅಸ್ತ್ರ ಇರಲಾರ್ದು ಸಾದಾ ಬ್ಲೌಸ್, ನಾರ್ಮಲ್ ಬ್ಲೌಸ್, 4 ಬ್ಲೌಸ್ ಏನು ಹೊಲಿತೀವಲ್ಲ ಅದಕ್ಕೆ ನಾವು ಪ್ಲೇನ್ ಬ್ಲೌಸ್ ಅಂತೀವಿ. ಇದಕ್ಕೆ ನಾನು 150 ತೊಗೋತೀನಿ. ಆಮೇಲೆ ಕಟೋರಿ ಬ್ಲೌಸು ಅಸ್ತ್ರ ಇಲ್ಲಾರ್ದು ಅಂದ್ರೆ, ಅಸ್ತ್ರ ಅಂದರೆ ಏನಂತ ಕೇಳ್ತೀರಿ ಕೆಲವೊಬ್ಬರು. ಅಸ್ತ್ರ ಅಂದ್ರೆ ಲೈನಿಂಗ್ ಇಲ್ಲಾರ್ದೇ ಕಟೋರಿ ಬ್ಲೌಸು ಎಷ್ಟು ಅಂತ ಕೇಳ್ತೀರಿ, ಅದು ಕೂಡ 150. ಆಮೇಲೆ ನೆಕ್ಸ್ಟು ಲೈನಿಂಗ್ ಬ್ಲೌಸ್ ಒಳಗೆ 4 ಬ್ಲೌಸು 300 ರೂಪೀಸ್, 300 ರೂಪಾಯಿ ತೊಗೋತೀನಿ. ಇಲ್ಲಿ ಲೈನಿಂಗ್ ಬ್ಲೌಸೇ ಕಟೋರಿ, ಅದನ್ನು ಕೂಡ ನಾನು 300. ಈ ಲೈನಿಂಗ್ ಬ್ಲೌಸ್ ಒಳಗೆ ನಾವು ಲೇಸ್ ಅದು ಏನಾರೇ ಅವರು ಅಟ್ಯಾಚ್ ಮಾಡು ಅಂತಂದ್ರೆ ಅದ್ರದ್ದು ನಾನು 30 ರೂಪೀಸ್ ಎಕ್ಸ್ಟ್ರಾ ತೊಗೋತೀನಿ. ಯಾಕಂದ್ರೆ ಬೇರೆಯವ್ರು ಎಷ್ಟು ತೊಗೊತಾರೋ ಗೊತ್ತಿಲ್ಲ. ನನಗೆ ಲೇಸ್ ಅಥವಾ ರೆಡಿಮೇಡ್ ಡೋರಿ ಅದು ಏನರ ಅಟ್ಯಾಚ್ ಮಾಡು ಅಂತಂದ್ರೆ ನಾನು 30 ರೂಪೀಸ ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ಮತ್ತು ಅದರೊಳಗೆ ಒಂಚೂರು ಏನರ ನೆಕ್ ಡಿಸೈನ್ ಅದು ಇತ್ತಂತಂದ್ರೆ ನಾನು 350 ತನಕನೂ ತೊಗೋತೀನಿ. ಓಕೆ. ಆಮೇಲೆ ಕ್ರಾಸ್ ಕಟ್ ಬ್ಲೌಸು, ಅದು ಲೈನಿಂಗು, ಅದು ಕೂಡ ನಾನು 300 ಎಕ್ಸ್ಟ್ರಾ ಏನರ ಹೇಳಿದರೆ 50 ರೂಪೀಸ್ ಎಕ್ಸ್ಟ್ರಾ. ಆಮೇಲೆ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್, ಇದು ಅಂತೂ ತುಂಬ ಟ್ರೆಂಡ್ ಒಳಗೈತಿ ಬ್ಲೌಸ್. ಇದು ತುಂಬ ಜನ ಹೊಲಿಸ್ಕೊತಾರೆ ಮತ್ತು ಅವರು ವೇರ್ ಮಾಡಿಂದ ತುಂಬ ನೀಟಾಗಿ ಫಿನಿಶಿಂಗ್ ಆಗಿ ಕಾಣ್ತಾ ಇರ್ತಾವೆ ಈ ಬ್ಲೌಸ್ ಅನ್ನೋದು. ಇದು ಅಂತೂ ನನಗೆ ಈ ಬ್ಲೌಸ್ ತುಂಬಾ ಇಷ್ಟ. ಈ ಥರ ಬ್ಲೌಸ್ಗಳು ನಾನು ಕೂಡ ಇದೇ ಚಾಯ್ಸ್ ಮಾಡಿ ಸ್ಟಿಚ್ ಮಾಡ್ತಾ ಇರ್ತೀನಿ, ನನ್ನದೇ ಆದಂಥ ಬ್ಲೌಸ್ಗಳು ಕೂಡ. ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್, ಇದ್ರದ್ದು ಅಮೌಂಟು 450 ತೊಗೋತೀನಿ. ಆಮೇಲೆ ನೆಕ್ಸ್ಟು ನಾರ್ಮಲ್ ನೆಕ್ ವಿತ್ ಪ್ರಿನ್ಸ್ ಕಟ್ ಬ್ಲೌಸ್, ಮುಂದೆ ನಾರ್ಮಲ್ ಕೊರಳು, ನಾವೇನು ನಾರ್ಮಲ್ ಕೊರಳು 6 ಇಂಚು 7 ಇಂಚು ತೊಗೋತೀವಲ್ಲ ಆ ಥರ. ಆಮೇಲೆ ಪ್ರಿನ್ಸ್ ಕಟ್ ಬ್ಲೌಸು, ಇದು ಎಲ್ಲ ಲೈನಿಂಗ್ ಫ್ರೆಂಡ್ಸ್. ಇದಕ್ಕೂ ಲೈನಿಂಗ್ ಹಾಕಬೇಕು, ಇದಕ್ಕೂ ಕೂಡ ನಾವು ಲೈನಿಂಗ್ ಹಾಕಬೇಕು. ಇದಕ್ಕೆ ಎಷ್ಟು ರೇಟ್ ತೊಗೊತೀನಿ ಅಂತಂದ್ರೆ ಇದಕ್ಕೆ 400 ರೂಪೀಸ್ ತೊಗೋತೀವಿ. ಆಮೇಲೆ ನೆಕ್ಸ್ಟು ಬೋಟ್ ನೆಕ್ ವಿತ್ ಪ್ರಿನ್ಸ್ ಕಟ್ ಬ್ಲೌಸ್, ಇದು ಕೂಡ ಟ್ರೆಂಡ್ ಒಳಗೈತಿ. ಇದನ್ನು ಕೂಡ ನಾನು 450 ತೊಗೋತೀನಿ. ಥ್ರೆಡ್ ಪೈಪಿಂಗ್ ಅದು ಮಾಡೋದಿರ್ತೈತಿ, ಫಿನಿಶಿಂಗ್ ಇರ್ತೈತಿ, ಹೀಗಾಗಿ ನಾನು ಇದಕ್ಕೆ 450 ತೊಗೋತೀನಿ. ಹಾಫ್ ಕಾಲರ್ ನೆಕ್ ಏನದ 350 ಆರ್ 400. ಯಾಕಂದರೆ ಇದು ಹಾಫ್ ಕಾಲರ್ ನೆಕ್ಕು ನಾನು ಫಸ್ಟಿಗೆ 350ನೇ ತೊಗೊತೀನಿ. ಮತ್ತು ಅದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರ್ತಾವೆ. ಅದು 48, 50, ಆಮೇಲೆ 46 ಈ ರೀತಿ ಇದ್ದಾಗ ಇಲ್ಲಿ ಇಲ್ಲಿ ಎಕ್ಸ್ಟ್ರಾನು ತೊಗೋಬೋದು. ಸ್ಲೀವ್ಸ್ ಲೆಂತ್ ಅದು ಜಾಸ್ತಿ ಇರ್ತೈತಿ, ಹಿಂಗಾಗಿ ಲೈನಿಂಗ್ನು ಜಾಸ್ತಿ ಹತ್ತೋದಕ್ಕಂತ ನಾವು 350ಇಂದ 400 ತನಕ ತೊಗೋಬೋದು. ಇಲ್ಲಿ ಫುಲ್ ಕಾಲರ್ ನೆಕ್ನು ಕೂಡ ನಾನು 400 ತೊಗೋತೀನಿ. ಆಮೇಲೆ ನೆಕ್ಸ್ಟು ಹಲ್ಟರ್ ನೆಕ್ ಅಂತ ಬರ್ತೈತೆ ನೋಡ್ರಿ, ಈ ಸದ್ಯದ ಟ್ರೆಂಡ್ ಐತೆ ಅದು, ಅದನ್ನು ಕೂಡ ನಾನು 400. ಡಿಸೈನ್ ಬ್ಲೌಸ್ ಏನದ ನಾನು ಡಿಸೈನ್ ಬ್ಲೌಸ್ಗಳು ಸ್ಟಾರ್ಟಿಂಗ್ಗೆ ಸಿಂಪಲ್ ಡಿಸೈನ 350ಇಂದ 800, 1000 ತನಕ ಅದಾವ ಫ್ರೆಂಡ್ಸ. 350 to 1000 ತನಕ ಅದಾವ. ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಈ ಡಿಸೈನ್ಗೆ ಇಂತಿಷ್ಟೇ ಅಂತ ರೇಟ್ ಇರ್ತಾವೆ. ಅದಕ್ಕೆ ನಾವು ಯಾವ ಡಿಸೈನ್ ಹೊಲಿತೀವಲ್ಲ ಆ ಡಿಸೈನ್ ಮೇಲೆ ನಾನು ರೇಟನ್ನು ಫಿಕ್ಸ್ ಮಾಡ್ತೇನೆ. ಇಲ್ಲಿ ನೋಡ್ರಿ, ಆರಿ ವರ್ಕ್ ಬ್ಲೌಸಿಗೆ ನಾನು 500 ರೂಪೀಸ್ ಸ್ಟಿಚಿಂಗ್ ತೊಗೋತೀನಿ. ಇದು ಎಲ್ಲಾದ್ರೂ ಅಷ್ಟೇ ತೊಗೊತಾರೆ. ಬೇರೆ ಕಡೆ ದೊಡ್ಡ ದೊಡ್ಡ ಊರಾಗದೆಲ್ಲ 700, 800 ತೊಗೊತಾರೆ. ಆದರೆ ಇಲ್ಲಿ ನಾನು ಆರಿ ವರ್ಕ್ ಬ್ಲೌಸಿಗೆ ಸ್ಟಿಚ್ ಮಾಡೋದಕ್ಕೆ
500 ರುಪೀಸ್ ತೊಗೊತೀನಿ. ಆಮೇಲೆ ಎಂಬ್ರಾಯ್ಡ್ರಿ ವರ್ಕು 400, ಎಂಬ್ರಾಯ್ಡ್ರಿ ವರ್ಕ್ ಮಾಡಿರುವಂಥ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ 400, ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್ ಬ್ಲೌಸು ಇದು ಏನದ 500 ರುಪೀಸ್ ತೊಗೋತೀನಿ. ಯಾಕಂದ್ರೆ ಪ್ಯಾಡೆಡ್ ಇಲ್ಲ ನಾವು ತರೋದಿರ್ತೈತಿ ಅದಕ್ಕಂಥೇಳಿ. ಇನ್ನೊಂದು ಏನಂತಂದ್ರೆ ನೆಕ್ಸ್ಟ್ ತುಂಬ ಜನ ಕೇಳಿರೋದು ಏನಂತಂದ್ರೆ ಪಿಕೋ ಫಾಲ್. ನೀವು ಪಿಕೋಕ್ಕೆ ಎಷ್ಟು ತೊಗೊತೀರಿ ಅಂತ ಕೇಳ್ತೀರಿ. ಬರೀ ಪಿಕೋ ಆದ್ರೆ 20 ರುಪೀಸ್, ಫಾಲ್ ಆದ್ರೆ ಪಿಕೋ ಫಾಲ್ ಎರಡು ಸೇರಿ 70 ರುಪೀಸ್. ಓಕೆ, ನಾನು ಎಲ್ಲನೂ ಎಷ್ಟು ತೊಗೊತೀನಿ ಅಂಥೇಳಿ ನಿಮಗೆ ಒಂದು ರೀಸನೇಬಲ್ ರೇಟನ್ನು ನಾನು ಹೇಳೀನಿ. ನಿಮ್ಮ ಕಡೆ ಎಲ್ಲ ಎಷ್ಟೆಷ್ಟು ಅದ ರೇಟ, ನೀವು ಎಷ್ಟೆಲ್ಲ ತೊಗೊತೀರಿ ಅಂಥೇಳಿ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಕೆಲವೊಬ್ರು ಕಡಿಮೆ ಆಯಿತು ಅಂತೀರಿ, ಕೆಲವೊಬ್ರು ಜಾಸ್ತಿ ಆಯಿತು ಅಂತೀರಿ. ಒಂದೊಂದು ಕಡೆ ಒಂದೊಂದು ಊರಾಗ ಒಂದೊಂದು ರೇಟ್ ಇರುತ್ತೆ ಫ್ರೆಂಡ್ಸ. ಅದಕ್ಕೆ ಇದು ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಕ್ಷಂದ್ರೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಮೇಲೆ ಇದರೊಳಗೆ ಡ್ರೆಸ್ಸಿಂದು ಚಾರ್ಟ್ ಕೂಡ ನಾನು ಹೇಳ್ತೀನಿ. ಯಾಕಂದರೆ ಡ್ರೆಸ್ ಕೂಡ ನಾನು ಸ್ಟಿಚ್ ಮಾಡೋದ್ರಿಂದ ನಾನು ಡ್ರೆಸ್ ಕೂಡ ನಿಮ್ಗೆ ಹೇಳಲೇಬೇಕು. ಡ್ರೆಸ್ಸಿಂದು ಎಷ್ಟು ಅಮೌಂಟ್ ಅಂತಂದರೆ ನೋಡಿರಿ, ನಾರ್ಮಲ್ ಡ್ರೆಸ್ ಅಂದರೆ ವಿದೌಟ್ ಲೈನಿಂಗ್ ವಿದೌಟ್ ಲೈನಿಂಗು 300. ಇದ್ರೊಳಗೆ ಏನರ ಎಕ್ಸ್ಟ್ರಾ ಡಿಸೈನ್ ಹೇಳಿದರು ಅಂದ್ರೆ 400 ನಾನು ತೊಗೊತೀನಿ. ಆಮೇಲೆ ವಿತ್ ಲೈನಿಂಗ್ 450. ಇದ್ರೊಳಗೆ ಡಿಸೈನ್ ಬಂತು 450. ಏನರ ಎಕ್ಸ್ಟ್ರಾ ಹೇಳಿದರು ಅಂತಂದ್ರೆ ಸೈಡ್ ಪೈಪಿಂಗ್, ಅದು ಸೈಡ್ ಕಟ್ಟಿಗೆ ಅದೆಲ್ಲ ಪೈಪಿಂಗ್ ಹೇಳಿರ್ತಾರೆ, ಆ ಥರ ಏನರ ಡಿಸೈನ್ ಬಂತು ಅಂತಂದ್ರೆ ನಾನು 500 ನಾನು ತೊಗೊತೀನಿ. ಇನ್ನು ನೆಕ್ಸ್ಟ್ ಗೌನ್ ಬಂದಾವಲ್ಲ ಫ್ರೆಂಡ್ಸ್, ಈಗೆಲ್ಲ ಟ್ರೆಂಡಿಂಗ್ ಅದಾವಲ್ಲ, ಟ್ರೆಂಡಿಂಗ್ ಒಳಗೆ ಅದಾವೆ ಗೌನ್ಗಳೆಲ್ಲನೂ. ಅದ್ರದ್ದು ರೇಟ್ ನಾನು 800 to 1000 ರುಪೀಸ್ ತನಕ ತೊಗೋತೀನಿ. ಯಾಕಂದ್ರೆ 1000 ರುಪೀಸ್, ಯಾಕಂದ್ರೆ ಏನರ ಎಕ್ಸ್ಟ್ರಾ ಡಿಸೈನ್ ಇದ್ದು ಅಂತಂದ್ರೆ 1000, ನಾರ್ಮಲ್ ಅಂತಂದ್ರೆ 800 ರುಪೀಸ್ ತೊಗೊತೀನಿ ಗೌನ್ ಸ್ಟಿಚಿಂಗಕ್ಕೆ. ಆಮೇಲೆ ಅಂಬ್ರೆಲಾಕ್ನೂ ಕೂಡ ನಾನು 800 ತೊಗೊತೀನಿ. ಯಾಕಂದ್ರೆ ಅದರೊಳಗೆ ಲೈನಿಂಗ್ ಅದು ಹಾಕೋದಿರ್ತೈತಿ. ಲೈನಿಂಗ ವಿತ್ ಸ್ಟಿಚ್ ಕೂಡಿ ನಾನು 800 ರುಪೀಸ್ ಅಂಬ್ರೆಲ್ಲಾ ಟಾಪಿಗೆ ತೊಗೊತೀನಿ. ಏನರ ಡಿಸೈನ್ ಅದು ಹೇಳಿದರು ಅಂತಂದ್ರೆ ಅದ್ರದ್ದು ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಕಸಿ ಆಮೇಲೆ ಲೇಸು ಈ ರೀತಿ ಏನರ ಹಚ್ಚಿದ್ರೆ 30 ರಿಂದ 40 ರೂಪಾಯಿ, 50 ರೂಪಾಯಿ ಈ ರೀತಿ ಚಾರ್ಜ್ ಆಗುತ್ತೆ. ಸ್ಲೀವ್ಸ್ ಡಿಸೈನ್ ಏನದ ಸ್ಲೀವ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಸ್ಲೀವ್ಸ್ ಡಿಸೈನ್ ಇದೇನದ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತಾ. ಅಂದ್ರೆ ಎಕ್ಸ್ಟ್ರಾ ಈ ಸದ್ದು ಇವ್ರೇನು ಇಷ್ಟು ಸ್ಟಿಚಿಂಗ್ ಕೊಟ್ಟು ನಮಗೆ ಎಕ್ಸ್ಟ್ರಾ ಸ್ಲೀವ್ಸ್ ಹೆವಿ ಡಿಸೈನ್ ಅದು ಏನರ ಹೇಳಿದ್ರಂದ್ರೆ 50 to 100 ರುಪೀಸ್ ಎಕ್ಸ್ಟ್ರಾ ತೊಗೊತೀನಿ. ಇಷ್ಟು ನಾವು ಎಕ್ಸ್ಟ್ರಾ ತೊಗೋಬೇಕು. ಯಾಕಂದ್ರೆ ನಾವು ಸ್ಟಿಚ್ ಮಾಡಿದ್ದಕ್ಕೆ ನಮ್ಗೆ ಅಲ್ಲಿ ನಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕು. ಅದಕ್ಕಂಥೇಳಿ ನಾವು ಇಷ್ಟೆಲ್ಲ ಸ್ಟಿಚ್ ಮಾಡಿದ್ದಕ್ಕೆ ಈ ರೀತಿ ಒಂದು ರೀಸನೇಬಲ್ ರೇಟನ್ನು ತೊಗೊಂಡಿವಿ. ಆಮೇಲೆ ಹಿಂದಿನ ವಿಡಿಯೋದಾಗ ನಾನು ಕಸ್ಟಮರ್ ರೇಟ್ ಜಾಸ್ತಿ ಕೊಡೋಕೆ ನಾವು ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂಥೇಳಿ ಹೇಳಿನಲ್ಲ, ಆ ರೀತಿ ನೀವು ಬ್ಲೌಸ್ ಒಳಗೆ ಚೇಂಜಸ್ ಮಾಡ್ಕೊಂಡ್ರಿ ಅಂದ್ರೆ 100% ಆಗಿ ನಿಮ್ಗೆ ಕಸ್ಟಮರ್ನು ಕೂಡ್ತಾರೆ. ಆಮೇಲೆ ನೀವು ಹೇಳಿದಷ್ಟು ರೇಟ್ನು ಕೊಟ್ಟು ಅವರು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಇನ್ನೂ ಹೆಚ್ಚೆಚ್ಚಿನ ಯಾವುದ್ರ ಬಗ್ಗೆ ಎಲ್ಲ ನಿಮ್ಗೆ ವೀಡಿಯೋಸ್ ಬೇಕಲ್ಲ, ನಿಮ್ಗೆ ಯಾವುದ್ರ ಬಗ್ಗೆ ಎಲ್ಲ ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ವೀಡಿಯೋಸ್ ಬೇಕಂಥೇಳಿ ನನಗೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದ್ರ ಬಗ್ಗೆನೇ ವೀಡಿಯೋಸನ್ನು ಹಾಕೋಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನು ವರ್ಕ್ ಬ್ಲೌಸ್ಗಳದ ವರ್ಕ್ ಅವನು ಹಾಕಿ ನಾನು ಯೂಟ್ಯೂಬಕ್ಕೆ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಬೇಸಿಕ್ ಡಿಸೈನ್ಸ್ ಇರೋದ್ರಿಂದ ನೀವೆಲ್ಲರೂ ಅದನ್ನು ಎಂಬ್ರಾಯ್ಡ್ರಿ ವರ್ಕ್ ಈಸಿಯಾಗಿ ಕಲಿಬೋದು. ಹಿಂದಿನ ವಿಡಿಯೋದಾಗ ನಾನು ಬೇಸಿಕ್ ಡಿಸೈನ್ಸನ್ನು ಯಾವ ರೀತಿ ಈಸಿಯಾಗಿ ಕಲಿಬೇಕಂತ ತೋರಿಸ್ಕೊಟ್ಟಿಲ್ಲ. ಅದರ ಆಧಾರದ ಮೇಲೇ ನೀವು ಅವು ಹೆಂಗೆ ನಾನು ಡಿಸೈನ್ಸ್ ಹಾಕಿಲ್ಲ ಅಷ್ಟು ಡಿಸೈನ್ಗಳು ನಿಮಗೆ ಪರ್ಫೆಕ್ಟಾಗಿ ಬಂದು ಅಂದರೆ ನೆಕ್ ಡಿಸೈನ್ ನೀವು ಆರಾಮ್ಸೆ ಹಾಕ್ಬೋದು. ಇನ್ನೂ ಬೇಸಿಕ್ ಡಿಸೈನ್ಸ್ ಹಲವಾರು ಅದಾವೆ. ಈ ಸದ್ಯಕ್ಕೆ ನನಗೆ ಟೈಮ್ ಇಲ್ಲ, ಮುಂದೆ ನಂಗೆ ಟೈಮ್ ಸಿಕ್ಕಾಗ ನಾನು ಖಂಡಿತ ಹಾಕ್ತೀನಿ. ಆದರೆ ಈ ಸದ್ ನಾನು ಕೊರಳಿನ ಡಿಸೈನ್, ಬೇಸಿಕ್ ಕೊರಳಿನ ಡಿಸೈನ್ಸ್ ಏನು ಹಾಕಾಕತ್ತೀನಿಲ್ಲ. ನಾನು ಯೂಟ್ಯೂಬ್ ನೋಡಿ ತುಂಬ ಜನ ಕಲಿಯೋರದಿರಿ ಎಂಬ್ರಾಯ್ಡ್ರಿ ವರ್ಕ್. ಅದಕ್ಕಂಥೇಳಿ ನಾನು ಅವು ಬೇಸಿಕ್ ಡಿಸೈನ್ಸ್ಗಳು ಹಾಕಿರ್ತೀನಿಲ್ಲ. ಹಾಗೆ ನೀವು ಕೂಡ ಟ್ರೈ ಮಾಡಿರಿ, 100% ಖಂಡಿತ ಬಂದೇ ಬರ್ತೈತಿ. ನಿಮಗೂ ಕೂಡ ನೀವು ವರ್ಕನ್ನು ಈಸಿಯಾಗಿ ಕಲಿಬಹುದು. ಇಷ್ಟೆಲ್ಲ ರೇಟದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟೀನಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇನ್ನೂ ಹೆಚ್ಚೆಚ್ಚಿನ ಹಲವಾರು ವಿಷಯಗಳು ನೀವು ತಿಳ್ಕೊಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೊಂದು ನಮ್ಮದು ರಿಕ್ವೆಸ್ಟ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಿ ಅಂತಂದರೆ
ನಿಮಗೆ ನೋಟಿಫಿಕೇಷನ್ ಅನ್ನೋದು ಬೇಗನೆ ಬಂದು ಫಸ್ಟಿಗೆ ನೀವು ವಿಡಿಯೋನ ನೋಡ್ಬೋದು. ಯಾವುದೂ ವಿಡಿಯೋಗಳು ನಿಮ್ಗೆ ಮಿಸ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.